ಅಲ್ಲ ಏನಿವರು ಎಷ್ಟು ಫೋನ್ ಮಾಡಿದ್ರು ಎತ್ತಾನೆ ಇಲ್ವಲ್ಲ, ಎಲ್ಲಿ ಹೋಗೋರೆ? ಯಾಕೆ ಹಿಂಗೆಲ್ಲ ಮಾಡ್ತವ್ರೆ ಇತ್ತೀಚೆಗೆ? ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗಂತೂ. ಅಲ್ಲ ಆಗಿಂದ ಎಷ್ಟು ಫೋನ್ ಮಾಡಿದೆ ನಿಮಗೆ? ಯಾಕೆ ಫೋನ್ ಎತ್ತಾ ಇಲ್ಲ ನೀವು? ನೋಡಿದ್ರೆ ಮನೆಗೆ ಬಂದಿದ್ದೀರಾ, ಏನಾಗಿದೆ ನಿಮಗೆ? ಯಾಕೆ ಸುಭಾಷ್ ಅವರೇ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ವಾಟ್? ನಿನಗೆ ಫೋನ್ ಮಾಡಿದ್ದ? ಯಾವಾಗ ಮಾಡಿದ್ದೆ? ಫೋನೇ ಮಾಡಿಲ್ಲ ನೀನು. ಅಯ್ಯೋ ಸುಭಾಷ್ ಅವರೇ ಬಿದ್ದೋಗ್ತೀರಾ, ಹುಷಾರು. ಯಾಕೆ ಸುಭಾಷ್ ಅವರೇ ಕುಡ್ಕೊಂಬಂದಿದ್ದೀರಾ? ಕುಡಿತೀನೋ ಬಿಡ್ತೀನೋ, ದಟ್ ಇಸ್ ಮೈ ವಿಶ್. ನೀನು ಯಾರು ಅದೆಲ್ಲ ಕೇಳೋಕ್ಕೆ? ಹೋಗು ಹೋಗು, ಹಿಡ್ಕೊಬೇಡ ನನ್ನ. ಸುಭಾಷ್ ಅವರೇ ಏನಾಗಿದೆ ನಿಮಗೆ? ಯಾಕೆ ಹಿಂಗೆಲ್ಲ ಆಡ್ತಾ ಇದ್ದೀರಾ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳಿ, ಸರಿ ಮಾಡ್ಕೊತೀನಿ. ಅದನ್ನ ಬಿಟ್ಟು ನೀವು ಈ ಥರ ಎಲ್ಲ ಆಡ್ತಿದ್ರೆ ನನಗೆ ನಿಜವಾಗ್ಲೂ ಒಂಥರ ಆಗುತ್ತೆ, ಭಯ ಆಗುತ್ತೆ. ಪ್ಲೀಸ್ ಸರಸ್ವತಿ ಅವರೇ, ಅಳ್ಬೇಡಿ. ನೀವು ಯಾಕೆ ಅಳ್ತಾ ಇದ್ದೀರಾ? ಅಳ್ಬೇಡಿ ಪ್ಲೀಸ್. ನೋಡಿ, ನಿಮ್ಮಿಂದ ಏನು ತಪ್ಪಾಗಿಲ್ಲ. ನೀವು ತುಂಬ ಒಳ್ಳೆಯವರು ಸರಸ್ವತಿ ಅವರೇ. ಸರಿ, ಅದೆಲ್ಲ ಬಿಡಿ. ಸರಿ, ಜಾಗ ಬಿಡಿ, ನಾವು ಹೋಗಬೇಕು. ಅಲ್ಲ ಸುಭಾಷ್ ಅವರೇ, ನನ್ನಿಂದ ಏನು ತಪ್ಪಾಗಿಲ್ಲ ಅಂದಮೇಲೆ ಏನು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಇಷ್ಟು ತೊಂದರೆ ಯಾಕೆ ಕೊಡ್ತಾ ಇದ್ದೀರಾ? ಹೇಳಿ, ನನ್ನಿಂದ ಏನಾದರೂ ಆಗಿದ್ರೆ ಅದನ್ನು ಬಿಟ್ಟು ಈ ಥರ ಕುಡ್ಕೊಂಬರೋದು ಎಲ್ಲ ಯಾಕೆ ಮಾಡ್ತೀರಾ? ಅಯ್ಯಯ್ಯೋ ಸುಭಾಷ್ ಅವರೇ ಬಿದ್ದೋಗ್ತಾ ಇದ್ದೀರಾ, ಹುಷಾರು. ಆಗಲ್ಲ ಅಂದಮೇಲೆ ಎಂತೂ ಕುಡ್ಕೊಂಬರ್ಬೇಕು? ಯಾಕೆ ಸುಭಾಷ್ ಅವರೇ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ನೀವು? ಏನು ತೊಂದರೆ? ಅದಾದರೂ ನನ್ನ ಹತ್ರ ಆದರೂ ಹೇಳ್ಕೊಳ್ಳಿ ಅಲ್ವಾ? ನೋಡಿ ಸರಸ್ವತಿ ಅವರೇ, ತೊಂದರೆ ಏನು ತೊಂದರೆ ಇಲ್ಲ, ಸರಿನಾ? ನೀವು ನಂಗೆ ಸುಮ್ಮನೆ ಟೆನ್ಷನ್ ಕೊಡ್ತಾ ಇದ್ದೀರಾ. ನನ್ನ ರೂಮ್ವರೆಗೂ ಕರ್ಕೊಂಡೋಗಿ ಬಿಡಿ ಪ್ಲೀಸ್, ನಿದ್ದೆ ಮಾಡಬೇಕು. ಅಲ್ಲ ಸುಭಾಷ್ ಅವರೇ, ಏನು ತೊಂದರೆ ಇಲ್ಲ ಅಂದಮೇಲೆ ಏನು ಈ ಥರ ಆಡ್ತಾ ಇದ್ದೀರಾ? ನೀವು ಈ ಥರ ಇರೋರಲ್ಲ, ನಂಗೆ ಚೆನ್ನಾಗಿ ಗೊತ್ತು. ರಾಹುಲ್ ಅವ್ರ ಜೊತೆನೂ ಏನೋ ಜಗಳ ಮಾಡ್ಕೊಂಡ್ರಂತೆ, ಏನಾಯಿತು? ರಾಹುಲ್ ಸರ್ ಎಷ್ಟು ಒಳ್ಳೆಯವರು, ಅವ್ರ ಜೊತೆ ನೀವು ಯಾಕೆ ಜಗಳ ಮಾಡ್ಕೊಂಡ್ರಿ? ಇಬ್ಬರು ಎಂಥ ಒಳ್ಳೆ ಬೆಸ್ಟ್ ಫ್ರೆಂಡ್ಸ್ ಆಗಿದ್ರಿ, ಏನಾಯಿತು ನಿಮ್ಮ ಮಧ್ಯೆ ಇವಾಗ? ಏಯ್, ಅವನ ಹೆಸರು ಎತ್ತಬೇಡ ನನ್ನ ಮುಂದೆ, ಗೊತ್ತಾಯ್ತಾ? ನೋಡು, ನಿನಗೂ ಅದಕ್ಕೂ ಬೇಡದೇ ಇರೋ ವಿಷಯ. ನಿನ್ನ ಪಾಡಿಗೆ ನೀನಿರು, ನಮ್ಮ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ, ಅರ್ಥ ಆಯ್ತಾ? ಏನೋ ಹೋಗ್ಲಿ ಹೋಗ್ಲಿ ಅಂದರೆ ಸಿಕ್ಕಾಪಟ್ಟೆ ಮಾತಾಡ್ತಾ ಇದೀಯಾ? ಹಾಂ, ಹಂಗಲ್ಲ ಸುಭಾಷ್ ಅವರೇ, ನೋಡಿ ಇದು ತಪ್ಪು ತಿಳ್ಕೊತಾ ಇದ್ದೀರಾ. ಇಷ್ಟ ಇದ್ದರೆ ಈ ಮನೇಲಿ ಇರ್ಬೋದು, ಇಲ್ವಾ? ಹೋಗ್ತಾ ಇರ್ಬೋದು. ಸುಮ್ಮನೆ ನಂಗೆ ಬೇಡದೇ ಇರೋರ ಬಗ್ಗೆ ಮಾತಾಡಿದ್ರೆ ನಂಗೆ ಆಗಲ್ಲ, ಅಷ್ಟೇ ಅಷ್ಟೇ. ನನಗೆ ಟೆನ್ಷನ್ ಮಾಡ್ತಾ ಇದೆಯಾ ಸರಸ್ವತಿ? ನಿಂತ್ಕೊಳ್ಳಿ ಸುಭಾಷ್, ನಿಂತ್ಕೊಳ್ಳಿ. ಏನು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ? ಹೇಳಿ, ಯಾಕೆ ಈ ಥರ ಎಲ್ಲ ಆಡ್ತಾ ಇದ್ದಾರೆ ಇವರು? ಅಲ್ಲ ಏನಾಗಿದೆ ಇವ್ರಿಗೆ? ಛೇ, ಈ ಫೋನ್ ಒಂದು ಇವಾಗ ಯಾರು ಫೋನ್ ಮಾಡೋರೆ? ಇದೇನಿದು? ಫೋನ್ ಮಾಡ್ತೈತಲ್ಲ ಅಮ್ಮ. ಅಯ್ಯೋ, ಇವಾಗ ಈ ಪರಿಸ್ಥಿತಿ ನಾನು ಫೋನ್ ಎತ್ತು ಮಾತಾಡೋಕ್ಕಾಗುತ್ತಾ? ದಿನ ಇದೇ ಗೋಳಾಗೋಯ್ತು. ಪಾಪ ಅವ್ರು ಒಂದು ವಾರದಿಂದ ಫೋನ್ ಮಾಡ್ತವ್ರೆ, ನಾನು ಎತ್ತಾ ಇಲ್ಲ. ನೋಡಿದ್ರೆ ಸುಭಾಷ್ ಹಿಂಗೆಲ್ಲ ಕುಡ್ಕೊಂಬಂದು ನಾನು ಸುಮ್ಮನೆ ಹಿಂಸೆ ಕೊಡ್ತವ್ರೆ. ಇಷ್ಟು ಒಳ್ಳೆ ಸುಭಾಷ್ ಯಾಕೆ ಹಿಂಗಾದ? ಏನು ಅಂತ ಹೇಳಿ ನಾನು, ನನಗೆ ಏನು ಅರ್ಥ ಆಗ್ತಾ ಇಲ್ಲ. ನನ್ನ ಹಣೆ ಬರನೇ ಚೆನ್ನಾಗಿಲ್ಲ ಅನಿಸುತ್ತೆ. ಬಿಡಂಗೆ ಕಾಣ್ತಾ ಇಲ್ಲ, ಫೋನ್ ಎತ್ತೆ ಮಾತಾಡ್ತೀನಿ. ಹಲೋ ಹಲೋ ಸರಸ್ವತಿ, ಏನಾಗೈತವ ನಿಂಗೆ? ಅಲ್ಲ, ಒಂದು ವಾರದಿಂದ ಫೋನ್ ಮಾಡ್ತಾ ಇದ್ದೀವಿ, ಒಂದು ಫೋನ್ ಎತ್ತಕೈತಲ್ವಾ? ಏನು ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ಯಾ?
ಅಯ್ಯೋ ಹೋಗವತ್ತಗೆ ನಾವು ವಾರದಿಂದ ಫೋನ್ ಮಾಡಿ 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 ಸಾಕಾಗೋಯ್ತತೆಗೆ ಒಂದು ಫೋನ್ ಎತ್ತಲ್ಲ ಏನಿಲ್ಲ ಏನು ಸರಸ್ವತಿ ನೀನು ಹಾಂ ಆ ಸುಭಾಸಪ್ಪಂಗೆ ಮಾಡಿದ್ರೆ ಆ ಅಪ್ಪಂದು ಫೋನೇ ಹೋಗಕ್ಕಿಲ್ಲ ಅದು ಯಾಕೋ ಕಾಣೆ ಅವ್ರ ಫೋನ್ ಏನೋ ಆಗಿರ್ಬೇಕವ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಹಂಗಾಗಿ ಬಿಡುವೆ ಇಲ್ಲ ಕಣವ ಫೋನ್ ಎತ್ತಕ್ಕೆ ಚೆನ್ನಾಗಿದ್ದೀರಾ ಅಪ್ಪ ಅಣ್ಣ ಎಲ್ಲರೂ ಚೆನ್ನಾಗವ್ರಾ ಸರಿನವ ಇದ್ಯಾಕೆ ಒಂಥರ ಮಾತಾಡ್ತಿದ್ದಿ ಏನಾಯ್ತು ಏನಿಲ್ಲ ಕಣವ ಏನು ಮಾತಾಡ್ತಿದ್ದೀನಿ ಅಯ್ಯೋ ಒಂಚೂರು ನೆಗಡೆ ಆಗ್ಬಿಟ್ಟಿತ್ತು ಅದಕ್ಕೆ ಮೂಗೆಲ್ಲ ಎಳ್ದಂಗೆ ಆಗ್ತೈತೆ ಕಣವ ಅಷ್ಟೇ ಇನ್ನೇನಿಲ್ಲ ಇನ್ನೇನು ಎಲ್ಲರೂ ಚೆನ್ನಾಗವ್ರತಾನೆ ಕಣವ ಎಲ್ಲರೂ ಚೆನ್ನಾಗವ್ರೆ ಸುಭಾಸಪ್ಪ ಚೆನ್ನಾಗೋಯ್ತಾ ಅಯ್ಯೋ ಸುಭಾಸಪ್ಪ ಫೋನ್ ಮಾಡಿ ಮಾಡಿ ನಂಗಂತೂ ಸಾಕೋಯ್ತು ಕಣವ ಅದು ಎಂಥದ್ದು ರೀಚಬಲ್ ನಾಟ್ ರೀಚಬಲ್ಲು ಏನೋ ಹೇಳ್ತದೆ ಕಣವ ನಂಗೆ ಅರ್ಥ ಆಗಿಲ್ಲ ಏನಿಲ್ಲ ಅದೇನು ಫೋನ್ ಮಾಡ್ಕೊಂಡೈತೆ ಏನೋ ಸುಭಾಸಪ್ಪ ಹೋಗತ್ತಾಗೆ ಯಾವಾಗ ಎದ್ದೆ ಐತಾ ಅಲ್ಲಿ ಕೊಡು ಅನ್ಕಿತ ಮಾತಾಡೋಣ ಈ ಅವ ಅವ್ರ ಮನೆಗೆ ಇನ್ನೂ ಮನೆಗೆ ಬಂದಿಲ್ಲ ಬಂದ್ಮೇಲೆ ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಡವ ಹಾಂ ಸರಸ್ವತಿ ಇದೇನು ಹಿಂಗಂತ ಇದ್ದೀನಿ ನೀನು ಆಲಿಯ ಹೊತ್ತು ಮುಕ್ಕಾಲಾಗೈತೆ 11 ಗಂಟೆಗೆ 10 ಹತ್ರ ಬಂತು ಇನ್ನೂ ಮನೆಗೆ ಬಂದಿಲ್ವಾ ಇದೇನವ ನೀನು ಅಲ್ಲೇ ಏನು ಇಷ್ಟೊತ್ತು ಜಲ್ದಿ ಬರಬೇಕಲ್ವಾ ನೀನು ಒಬ್ಬಳೇ ಇರಲ್ವ ಮನೇಲಿ ಏನು ಗೊತ್ತಾಗಿಲ್ವಾ ಸೋರೋಯ್ತು ಬಿಡು ನೀನು ಹೇಳ್ಬೇಕಣವ ನೀನು ಅವ್ರು ಮಾಡ್ದಂಗೆ ಮಾಡ್ಕೊಂಡು ಕೂತ್ಕೋಬಾರ್ದು ಜಲ್ದಿ ಬಂದು ನೀವು ಗೊತ್ತಿಲ್ಲ ಅಂತ ಹೇಳ್ಬೇಕು ದೇವ್ರೆ ಹೋಗು 11 ಗಂಟೆ ಆಗೈತೆ ಇನ್ನೂ ಬಂದಿಲ್ಲ ಅಂತೆಲ್ಲ ಸರಸ್ವತಿ ನೀನು ಪುನಃ ಹೇಳ್ತೀನಿ ಇಲ್ಲ ಅವ್ರಿಗೇನೋ ಆಫೀಸಲ್ಲಿ ಇಂಪಾರ್ಟೆಂಟ್ ಕೆಲಸ ಐತಂತೆ ಕಣವ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಸಾಯಂಕಾಲನೇ ಫೋನ್ ಮಾಡಿ ಹೇಳಿದ್ರು ಇನ್ನೇನು ಬರ್ಬೋದು ಕಣವ ಇನ್ನೇನವ ನೀವಿನ್ನೇನವ 10 ಮುಕ್ಕಾಲು ತನಕ ಎದ್ದಿದ್ದೀರಾ ಇವತ್ತು ಏನೂ ಇಲ್ಲ ಕಣವ ಹಿಂಗೆ ಮಾತಾಡ್ಕೊಂಡು ಕೂತಿದ್ದು ಊರಿಗೆ ಬರೋಣ ಮಗ ಯಾವಾಗ ಬತ್ತೀಯ ಇಬ್ರು ಬರ್ರವ ಏನೋ ವಿಷಯ ಮಾತಾಡ್ಬೇಕು ನಿಮ್ಮ ಹತ್ರ ಬನ್ನಿ ಊರಿಗೆ ಯಾವಾಗಾರ ಸರಿ ನಾವು ಬರ್ತೀವಿ ಬಿಡು ಯಾವಾಗಾರ ಇವಾಗ ಸದ್ಯಕ್ಕೆ ಆಗಲ್ಲ ನೋಡೋಣ ಬರ್ತೀವಿ ಬಾರ್ ಮಗ ಮಾನಮೆ ಹಬ್ಬಕ್ಕೆ ಬಾ ನೀನು ಇನ್ನೊಂದು ವಾರ ಬಿಟ್ಕೊಂಡು ಸುಭಾಸಪ್ಪನು ನೀನು ಒಂದು 2 ದಿವಸ ಇದ್ದೋಗಿರಂತೆ ಬರ್ರಿ ಅದೇನೇ ಕೆಲಸ ಇದ್ರು ನೀನೇನವ ನೀನು ಆ ಹಬ್ಬಕ್ಕೆ ಬರಲ್ಲ ಏನಿಲ್ಲ ನಿಮ್ಮ ಅಣ್ಣವು ಎಷ್ಟು ಬೇಜಾರು ಮಾಡ್ಕೊತಂಗೆ ಗೊತ್ತಾ ಹಾಂ ಬಾ ಅದಾದ್ಮೇಲೆ ನಿಮ್ಮ ಅಣ್ಣಂಗೆ ನಿಮ್ಮ ಅಪ್ಪ ಎಲ್ಲೋ ಒಳ್ಳೆ ಕಡೆ ಸಂಬಂಧ ಹುಡ್ಕ್ಯಾರೆ ಹೊಸಿ ಅಲ್ಗೂ ಹೋಗ್ಬರನಂತೆ ಬಾರವ ಸರಿ ಬಿಡವ ಆಯಿತು ನೋಡೋಣವ ಆದರೆ ನಾನು ಒಬ್ಬಳೇ ಬರ್ತೀನಿ ಅವ್ರು ಬರೋಕ್ಕಾಗಲ್ವಂತೆ ಅವರೆಲ್ಲೋ ಬೇರೆ ದೇಶಕ್ಕೆ ಹೋಗ್ತಾರಂತೆ ಹಂಗಾಗಿ ಅವ್ರು ಬರೋಕ್ಕಾಗಲ್ವಂತವ ಅವ್ರಿಗೆ ಆಗೋದು ಇಲ್ಲ ಬರೋಕ್ಕೆ ನಾನು ಒಬ್ಬಳೇ ಬರ್ತೀನಿ ಕಣವ ಒಂದು ವಾರ ಇದ್ದು ಬರ್ತೀನಿ ಬೇರೆ ದೇಶಕ್ಕೆ ಹೋಗ್ತಾರೆ ಅಯ್ಯೋ ನೀನು ಹೋಗೋಕ್ಕಾಯ್ತಿಲ್ವೇ ಮಗ ನೀನು ಬೇರೆ ದೇಶ ಎಲ್ಲ ನೋಡ್ಕೊಬರೋಕ್ಕಾಯ್ತಿತ್ತು ದಿನ ನೋಡ್ತಾ ಇಲ್ವವ ಬಿಡು ನಾನಿನ್ನು ಯಾಕೆ ಏನು ದಿನ ನೋಡ್ತಿದ್ದಿ ಏನು ಮಾತಾಡ್ತಿದ್ದಿ ಮಗ ಫೋನಾಗೆ ದಿನ ನೋಡ್ತೀನಿ ಬಿಡವ ಅದು ಇದು ಫೋನ್ ನೋಡ್ತಾ ಇರ್ತೀವಲ್ಲ ಅವಾಗ ಬೇರೆ ದೇಶಲ್ಲ ಫೋನ ನೋಡಿದ್ದೀನಿ ಇವಾಗ ಸದ್ಯಕ್ಕೆ ಅದೇನೋ ವೀಸಾ ಪಾಸ್ಪೋರ್ಟ್ ಎಲ್ಲ ಇರಬೇಕು ಕಣ ಹೋಗೋಕ್ಕೆ ಅದೆಲ್ಲ ನಾನು ಮಾಡಿಸಿಲ್ವಲ್ಲ ಅವ್ರು ಹೋಗಿ ಬರ್ತಾರೆ ಇನ್ನೊಂದು ಸರಿ ಬೇಕಾದ್ರೆ ನಾನು ಹೋಗ್ತೀನಿ ಬಿಡವ ಸರಿನವ ನೋಡೋಣ ಇನ್ನೊಂದು 2 ದಿವಸದಲ್ಲಿ ಬರ್ತೀನಿ ಊರಿಗೆ ಸರಿ ಮಗ ಆಯಿತು ಈಗ ತಾನೇ ನಂಗೆ ಕೆಲಸ ಐತೆ ಕಣವ ಬರೋಕ್ಕಾಗಲ್ಲ ಅಂದೆ ಇವಾಗ ಹಿಂಗಂತಿದ್ದಿ ಸರಿ ಓಲಿ ಬಾರವ ಬರಂಗಿದ್ರೆ ಜಲ್ದಿ ಬಾ ಯಾವಾಗನ ಸುಭಾಸಪ್ಪಂಗೆ ಫೋನ್ ಮಾಡ್ಕೊಡು ಅಂದೆ ಸರಿಯಾ ಸುಭಾಸಪ್ಪನ ಫೋನಾಗೆ ನಮ್ಮ ಫೋನ್ಗಳು ಏನಾರ ಬ್ಲ್ಯಾಕಿಗೆ ಹಾಕ್ಬಿಟ್ಟವನೋ ನೋಡ್ಕೊ ಹಂಗೆಯ ನೋಡಿ ಹೊಸಿ ಸರ್ ಮಾಡವ ಸುಭಾಸಪ್ಪಂಗೆ ಫೋನೇ ಮಾಡೋಕ್ಕಾಯ್ತಾ ಇಲ್ಲ ಸರಿ ಬಿಡವ ಆಯಿತು ನೋಡ್ತೀನಿ ಅದೇನು ಅಂತ ಸರಿನವ ಆಯಿತು ಹೋಗಿ ಮನೆ ಕಡೆ ಆಳೆ 11 ಗಂಟೆ ಆಯಿತು ಮಗ ಆಯಿತು ಸುಭಾಸಪ್ಪಂಗೆ ಒಂದು ಫೋನ್ ಮಾಡು ಅದು ಯಾಕೆ ಬಂದಿಲ್ಲ ಇನ್ನವ ಕೇಳು ಕೇಳ್ತೀನವ ಸರಿ ಮಗ ಮಡಗ್ಲ ಮತ್ತೆ ನೀನೇ ಮಡಗ್ಬಿಡಂಗೆ ಇದ್ರ ಕಾಸಕ್ಕೆ ಬರೋಕ್ಕಿಲ್ಲ ನನಗೆ ಸರಿನವ ಆಯಿತು ನಾನು ಯಾರಿಗೆ ಅಂತ ಹೇಳ್ಕೊಳ್ಳಿ ನನ್ನ ಕಷ್ಟನ ನಾವು ಚೆನ್ನಾಗಿದ್ದೀವಿ ಅಂತ ಅಪ್ಪ ಅವ್ವ ಅಂದ್ಕೊಂಡವ್ರೆ ಇವಾಗ ಹೆಂಗೋ ಸದ್ಯಕ್ಕೆ ಊರ್ಗನ ಹೋಗ್ಬೋದು ಏನಾರ ಒಂದು ಕತೆ ಹೇಳಿ ಹೆಂಗೋ ಅವ್ರಿಗೆ ಫೋನ್ ಹೋಗ್ದಿಲ್ಲದು ಒಳ್ಳೇದಾಯ್ತು ಹೋಗಿದ್ದಿದ್ರೆ ಅವ್ರ ಹತ್ರ ಅದು ಏನೇನು ಮಾತಾಡಿರೋರು ಹೋಗ್ತೀನಿ ನಾಳೆಗೆ ಊರಿಗೆ ಹೋಗ್ತೀನಿ ಹೆಂಗಿರ್ಬೇಕಿಲ್ಲಿ ನಾನು ಇವ್ರ ಹತ್ರ ದಿನ 11-12 ಗಂಟೆಗೆ ಬರ್ತಾರೆ ಮನೆಗೆ ಅದು ಕುಡ್ಕೊಂಬರ್ತಾರೆ ಏನಾಗೈತೆ ಅಂತ ಕೇಳಿದ್ರು ಏನೂ ನೆಟ್ಟು ಕೇಳಲ್ಲ ಯಾಕಿರ್ಬೇಕು ನಾನು ಹೋಗ್ತೀನಿ ನಾಳೆ ಊರಿಗೆ ಹೋಗ್ತೀನಿ ಇವ್ರು ಏನಾದರೂ ಮಾಡ್ಕೊಳ್ಳಿ ನಾನು ಏನು ಕೇಳಕ್ಕೆ ಹೋಗಲ್ಲ